ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡುತ್ತೀವಿ. ಚಾಪ್ಟರ್ 11 ಪಲ್ಲವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಈ ಒಂದು ವಿಡಿಯೋ ಪಾರ್ಟ್ 3 ಆಗಿರುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಿದ್ದೀವಿ ಐಡಿಯಾಸ್ ಫಾರ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ನ ನೀವು ಸುಲಭವಾಗಿ ಆಕ್ಸೆಸ್ ಮಾಡಬೇಕಂತ ಪ್ರತಿಯೊಂದು ವೀಡಿಯೋನು ನೋಡಬೇಕು ಸೀರಿಯಲ್ ವೈಸೇ. ಸೊ ಅದಕ್ಕೆ ನಾವು ಪ್ರತಿಯೊಂದು ಕೋರ್ಸ್ನ ಏನು ಮಾಡ್ತಾಯಿದ್ದೀವಿ, ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲ NCERT ವಿಡಿಯೋ ಆಗಿರ್ಬೋದು, DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಪ್ಲೇ ಲಿಸ್ಟ್ ಸಿಗ್ತಾವೆ. ಇನ್ನು ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಿದ್ದೀವಿ. ನಿಮಗೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗ್ರಿ. ಓಕೆ. ನೋಡಿ, ಕಳೆದ ನಾನು ಪಾರ್ಟ್ ಒಂದರಲ್ಲಿ ಅವರ ಒಂದು ರಾಜಕೀಯ ವ್ಯವಸ್ಥೆ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ, ಪೊಲಿಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಇನ್ನು ಪಾರ್ಟ್ 2 ಅಲ್ಲಿ ಅವರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ನೋಡ್ಕೊಂಡು ಬಂದಿದ್ವಿ. ಇನ್ನು ಪಾರ್ಟ್ 3 ಏನು ಮಾಡೋಣ, ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಅವರ ಕೊಡುಗೆ ಏನಿದು ಅಂತ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣಂತ. ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತ. ಓಕೆ. ನೋಡಿ, ಪಲ್ಲವ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇಟ್ ವಾಸ್ ಅ ಗ್ರೇಟ್ ಏಜ್ ಆಫ್ ಟೆಂಪಲ್ ಬಿಲ್ಡಿಂಗ್. ನೋಡಿ, ಆ ಒಂದು ಯುಗದಲ್ಲಿ ಏನಪ್ಪ ಅಂದರೆ ಒಂದು ದೇವಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತ ಬಂದರು. ಹಲವಾರು ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದರು. ದ ಪಲ್ಲವ ಇಂಟ್ರೊಡ್ಯೂಸ್ಡ್ ದಿ ಆರ್ಟ್ ಆಫ್ ಎಕ್ಸ್ಕವೇಟಿಂಗ್ ಟೆಂಪಲ್ಸ್ ಫ್ರಮ್ ದಿ ರಾಕ್. ನೋಡಿ, ಇವ್ರು ಯಾವ ಥರ ಒಂದು ಟೆಂಪಲ್ನ ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ, ಫಸ್ಟ್ ಒಂದು ಬಂಡೆ ಇರ್ತಲ್ಲ, ದೊಡ್ಡ ಒಂದು ಬಂಡೆ, ಆ ಒಂದು ಬಂಡೆ ಏನು ಮಾಡಿದ್ರು, ಕೊರಕು ಮಾಡಿದರು. ಬಂಡೆನ ಕೊರೆದು ಮೀನ್ಸ್ ಒಂದು ಗುಹಾಂತರ ದೇವಾಲಯ ಅಂತ ಕರಿತೀವಲ್ಲ, ಒಂದು ಕೇವ್ ಟೆಂಪಲ್ಸ್ ಅಥವಾ ಒಂದು ಗುಹಾಂತರ ದೇವಾಲಯ, ಆ ಥರ ಒಂದು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಫಸ್ಟ್ ಸ್ಟೇಜ್ ಟೆಂಪಲ್ ಏನು ಮಾಡಿದ್ರು, ಫಸ್ಟ್ ಒಂದು ಏಕಶಿಲ ಇರ್ತವಲ್ಲ, ಒಂದು ದೊಡ್ಡ ಒಂದು ಬಂಡೆ ಇರ್ತಲ್ಲ, ಆ ಒಂದು ಬಂಡೆ ಏನು ಮಾಡಿದ್ರು, ಕೊರೆದು ಸಣ್ಣ ಒಂದಷ್ಟೊಂದು ಗುಹಾಂತರ ದೇವಾಲಯ ನಿರ್ಮಿಸೋಕೆ ಸ್ಟಾರ್ಟ್ ಮಾಡಿದರು. ಓಕೆ. ಇನ್ಫ್ಯಾಕ್ಟ್ ದ ದ್ರಾವಿಡಿಯನ್ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಬಿಗ್ಯಾನ್ ವಿತ್ ದ ಪಲ್ಲವಾರು. ನೋಡಿ, ಫಸ್ಟ್ ನೋಡ್ತೀವಲ್ಲ ನಾವು ನಗರ ಶೈಲಿ, ದ್ರಾವಿಡ ಶೈಲಿ, ಬೇಸರ ಶೈಲಿ ನೋಡ್ತೀರ. ಒಂದು ಟೆಂಪಲ್ ಒಂದು ಯಾವ ಥರ ಒಂದು ಕಟ್ಟಲಿಕ್ಕೆ ಒಂದು ಶೈಲಿ ಇರ್ತಾವೆ, ಒಂದು ಡಿಸೈನ್ ಇರ್ತಾವಲ್ಲ, ಆ ಒಂದು ಡಿಸೈನ್ನ ದ್ರಾವಿಡ ಸ್ಟೈಲ್ನ ಇವರ ಒಂದು ಪಲ್ಲವರು ಏನು ಮಾಡಿದ್ರಪ್ಪ ಅಂದರೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ನಾವು ಹೇಳ್ತೀವಿ. ಓಕೆ. ಇಟ್ ವಾಸ್ ಅ ಗ್ರ್ಯಾಜುವಲ್ ಎವಲ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ದಿ ಕೇವ್ ಟೆಂಪಲ್ಸ್ ಟು ಮೊನೋಲಿಥಿಕ್ ರಥಾಸ್ ಆ್ಯಂಡ್ ಕಲ್ಮಿನೇಟೆಡ್ ಇನ್ ಸ್ಟ್ರಕ್ಚರಲ್ ಟೆಂಪಲ್ಸ್. ನೋಡಿ, ಫಸ್ಟ್ ಏನಪ್ಪ ಅಂದರೆ ಒಂದು ಕೇವ್ ಟೆಂಪಲ್, ಆಗಲೇ ಹೇಳಿದಾಗ ನಿಮಗೆ ಒಂದು ಗುಹಾಂತರ ದೇವಾಲಯ ನಿರ್ಮಿಸಿದರು. ಆಮೇಲೆ ಏನು ಮಾಡಿದ್ರು, ಮೊನೋಲಿಥಿಕ್ ರಥ, ಒಂದು ಏನಪ್ಪ ಅಂದರೆ ಏಕಶಿಲೆಯಲ್ಲಿರುವಂಥ ಒಂದು ರಥಗಳನ್ನ ನಿರ್ಮಿಸಿದರು. ಆಮೇಲೆ ಅದರಿಂದ ಏನಪ್ಪ ಅಂದರೆ ನೆಕ್ಸ್ಟು ಒಂದು ಸ್ಟ್ರಕ್ಚರ್ಡ್ ಟೆಂಪಲ್. ಈಗ ನೋಡ್ತೀವಲ್ಲ ನಾವು ಮಾಡರ್ನ್ ಡೇ ಟೆಂಪಲ್ ನೋಡ್ತಿರ್ತೀವಲ್ಲ. ಓಕೆ. ಒಂದು ಲೈಕ್ ತಿರುಪತಿಯಲ್ಲಿ ದೇವಸ್ಥಾನ, ಆ ಥರ ಏನಪ್ಪ ಅಂದರೆ ಒಂದು ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್ ಆಗಿರ್ತಾವೆ. ಒಂದು ಒಳಗೆ ಗರ್ಭಗೃಹದಿಂದ ಒಂದು ಪ್ರದಕ್ಷಿಣೆ, ಈ ಥರ ಒಂದು ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್ಸ್ನ ಇವರು ಕನ್ಸ್ಟ್ರಕ್ಟ್ ಮಾಡ್ಕೊತ ಬಂದರು. ಫಸ್ಟು ಕೇವ್ ಟೆಂಪಲ್ಸಿಂದ ಮೊನೋಲಿಥಿಕ್ ರಥದಿಂದ ಸ್ಟ್ರಕ್ಚರ್ಡ್ ಟೆಂಪಲ್, ಈ ಥರ ಒಂದು ಟೆಂಪಲ್ ಬಿಲ್ಡಿಂಗ್ ಸ್ಟಾರ್ಟ್ ಹಾಕೊಂತ ಬಂತು. ಓಕೆ. ನೋಡಿ, ಜಸ್ಟ್ ಯಾವ ಥರ ಒಂದು ಪಿಕ್ಚರ್ ಮುಖಾಂತರ ನೋಡಿದ್ರೆ ನಮಗೆ ಫಸ್ಟು ಕೇವ್ ಟೆಂಪಲ್ಸ್ ನಾನು ಹೇಳಿದೆಲ್ಲ, ಗುಹಾಂತರ ದೇವಾಲಯ, ಇವೆಲ್ಲ ಗುಹಾಂತರ ದೇವಾಲಯ ಆಗಿದ್ದು. ಓಕೆ. ಆಮೇಲೆ ಏನಾಯಿತು, ಸ್ಲೋಲಿ ಒಂದು ಟೈಮ್ ಪೀರಿಯಡ್ ಹೋಗ್ಕೊಂತ ಏನಪ್ಪ ಅಂದರೆ ಒಂದು ಮೊನೋಲಿಥಿಕ್ ರಥ, ಒಂದು ಸಿಂಗಲ್ ಒಂದೇ ಒಂದು ಏಕಶಿಲೆಯಲ್ಲಿ ಏನಪ್ಪ ಅಂದರೆ ಒಂದು ಡಿಸೈನ್ ಮಾಡೋದು, ಏಕಶಿಲೆಯಲ್ಲೇ ಒಂದು ದೇವಾಲಯ ಕಟ್ಸೋದು, ಈ ಥರ ಇದು ಸ್ಟಾರ್ಟ್ ಮಾಡ್ಕೊಂಬಂದರು. ಆಮೇಲೆ ಏನಪ್ಪ ಅಂದರೆ ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್ಸ್. ಓಕೆ. ಈ ಥರ ಒಂದು ವಿಮಾನ, ಒಂದು ಆ ಸೈಡ್ ಏನಪ್ಪ ಅಂದರೆ ಒಂದು ಒಳ್ಳೆ ಪ್ರದಕ್ಷಿಣೆ, ಒಂದು ಕಂಪೌಂಡ್, ಈ ಥರ ಒಂದು ಏನಪ್ಪ ಅಂದರೆ ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್ನ ಇವರು ಬಿಲ್ಡ್ ಮಾಡ್ಕೊತ ಬಂದರು. ಓಕೆ. ನೋಡಿ, ಪಲ್ಲವ ಆರ್ಕಿಟೆಕ್ಚರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್, ಅವರ ಒಂದು ವಾಸ್ತುಶಿಲ್ಪ ನಾವು ಯಾವ ಥರ ಒಂದು ವಿಂಗಡಣೆ ಮಾಡ್ತೀವಿ ಅಂದರೆ, ಫಸ್ಟು ರಾಕ್ ಕಟ್ ಟೆಂಪಲ್ಸ್, ಏನಪ್ಪ ಅಂದರೆ ಒಂದು ಬಂಡೆಯಲ್ಲಿರುವಂಥ ಒಂದು ಕೊರೆಯಲಾದ ಒಂದು ಟೆಂಪಲ್, ಬಂಡೆಯಲ್ಲಿ ಕೊರೆಯಲಾದ ಒಂದು ದೇವಸ್ಥಾನಗಳಂತ ಕರಿತೀವಿ, ಅಥವಾ ಒಂದು ದೇವಾಲಯಗಳು ಯಾವ ಥರ ಒಂದು ಮಹೇಂದ್ರ ವರ್ಮನ್ ಸ್ಟೈಲ್ ಅಂತ ಕರಿತೀವಿ. ಇದನ್ನೇನು ಕರಿತೀವಿ ಅಂದರೆ ನಾವು ಆ ಒಂದು ರಾಜ ಏನಪ್ಪ ಅಂದರೆ ಈ ಒಂದು ಟೆಂಪಲ್ನ ಈ ಥರ ಒಂದು ಶೈಲಿಯಲ್ಲಿ ಒಂದು ಕೆತ್ತಲಾಗಬೇಕಂತಂದು ಅವನ ಇಂಟ್ರೊಡ್ಯೂಸ್ ಮಾಡಿದಲ್ಲ, ಅದಕ್ಕೆ ನಾವು ಏನು ಕರಿತೀವಿ, ಮಹೇಂದ್ರ ವರ್ಮನ್ ಸ್ಟೈಲ್ ಅಂತ ಕರಿತೀವಿ. ಫಸ್ಟು ಮಹೇಂದ್ರ ವರ್ಮನ್ ಸ್ಟೈಲ್ ಅಥವಾ ರಾಕ್ ಕಟ್ ಟೆಂಪಲ್. ಇನ್ನೊಂದೇನಪ್ಪ ಅಂದರೆ ಮೊನೋಲಿಥಿಕ್ ರಥ ಆ್ಯಂಡ್ ಸ್ಕಲ್ಪ್ಚರಲ್ ಮಂಟಪ. ಓಕೆ. ಏಕಶಿಲೆಯ ರಥಗಳು ಮತ್ತು ಶಿಲ್ಪಕಲೆಯ ಒಂದು ಮಂಟಪಗಳು ಇದೇನಪ್ಪ ಅಂದರೆ ಮಾಮಲ್ಲನ್ ಸ್ಟೈಲ್ ಅಂತ ಕರಿತೀವಿ. ಯಾಕಂದರೆ ಆ ಒಂದು ರಾಜ ಯಾರು, ಮಾಮಲ್ಲ ಅಥವಾ ನರಸಿಂಹವರ್ಮನ್ ಇವನೇನು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾನಲ್ಲ, ಅದಕ್ಕೆ ನಾವು ಮಾಮಲ್ಲನ್ ಸ್ಟೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಯಾವ ಥರ ಅಂದರೆ ಸ್ಟ್ರಕ್ಚರಲ್ ಟೆಂಪಲ್ಸ್. ಇದು ರಾಜಸಿಂಹನ್ ಸ್ಟೈಲ್ ಅಥವಾ ನಂದಿವರ್ಮನ್ ಸ್ಟೈಲ್. ನೋಡಿ, ಆ ಒಂದು ರಾಜಸಿಂಹ ಅಥವಾ ನರಸಿಂಹವರ್ಮನ್ 2
ಇವನು ಏನು ಮಾಡ್ತಾನೆ, ಇಂಟ್ರೊಡ್ಯೂಸ್ ಮಾಡ್ತಾನೆ ಸ್ಟ್ರಕ್ಚರಲ್ ಟೆಂಪಲ್. ಓಕೆ, ಒಂದು ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್ನ ಇವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾರು? ರಾಜಸಿಂಹ. ಓಕೆ, ಮತ್ತು ನಂದಿವರ್ಮನ್. ಇವ್ರು ಏನಪ್ಪ ಅಂದರೆ ಈ ಥರ ಒಂದು ನಾವು ನೋಡ್ಕೊಂಡು ಹೋಗ್ತೀವಿ. ಒಂದು ರಾಕ್ ಕಟ್ ಟೆಂಪಲ್ಸ್, ಮೊನೋಲಿಥಿಕ್ ರಥ, ಸ್ಟ್ರಕ್ಚರ್ಡ್ ಟೆಂಪಲ್, ಈ ಥರ ನಾವು ಒಂದು ಆರ್ಕಿಟೆಕ್ಚರ್ ನೋಡ್ಕೊಂಡು ಬರ್ತೀವಿ. ಓಕೆ, ನೋಡಿ ಫಸ್ಟು ರಾಕ್ ಕಟ್ ಟೆಂಪಲ್ಸ್ ಅಥವಾ ಮಹೇಂದ್ರ ವರ್ಮನ್ ಸ್ಟೈಲ್. ದಿಸ್ ಸ್ಟೈಲ್ ಆಫ್ ಪಲ್ಲವ ಟೆಂಪಲ್ಸ್ ಆರ್ ಸೀನ್ ಆಟ್ ಪ್ಲೇಸಸ್ ಲೈಕ್ ಮಂಡಗಪಟ್ಟು, ಮಹೇಂದ್ರವಡಿ, ಮಾಮಂದೂರ್, ದಲವನ್ನೂರ್, ತಿರುಚಿರಪಲ್ಲಿ, ವಲ್ಲಂ, ಸಿಯಮಂಗಲಂ ಆ್ಯಂಡ್ ತಿರುಕಲಕ್ಕರಂ. ಓಕೆ, ಈ ಥರ ಒಂದು ಪ್ಲೇಸಲ್ಲಿ ಏನಪ್ಪ ಅಂದರೆ ನಾವು ಈ ಥರ ಒಂದು ಗುಹಾಂತರ ದೇವಾಲಯ ಅಥವಾ ಒಂದು ಬಂಡೆಯಲ್ಲಿ ಕೊರೆಯಲಾದಂಥ ಒಂದು ದೇವಾಲಯ ನಾವು ನೋಡ್ಕೊತ ಬರ್ತೀವಿ, ರಾಕ್ ಕಟ್ ಟೆಂಪಲ್ಸ್. ಓಕೆ, ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ ಅಂದರೆ ಫಸ್ಟು ಮಹೇಂದ್ರ ವರ್ಮನ್ ಇಂಟ್ರೊಡ್ಯೂಸ್ ಮಾಡಿದ ಒಂದು ರಾಕ್ ಕಟ್ ಟೆಂಪಲ್ಸ್ನ. ನೋಡಿ ನೆಕ್ಸ್ಟು ಮೊನೋಲಿಥಿಕ್ ರಥ, ಒಂದು ಏಕಶಿಲೆಯ ರಥ ಅಥವಾ ಒಂದು ಮತ್ತೇನಪ್ಪ ಅಂದರೆ ಒಂದು ಸ್ಕಲ್ಪ್ಚರಲ್ ಮಂಟಪ, ಒಂದು ಮಂಟಪದಲ್ಲಿ ಏನಪ್ಪ ಅಂದರೆ ಶಿಲ್ಪಕಲೆಯನ್ನು ಕೆತ್ಕೊತ ಬರೋದು. ಓಕೆ, ಇದನ್ನೇನಪ್ಪ ಅಂದರೆ ಮಾಮಲ್ಲನ್ ಸ್ಟೈಲ್ ಅಥವಾ ನರಸಿಂಹವರ್ಮನ್ ಸ್ಟೈಲ್ ಅಂತ ಕರಿತೀವಿ. ದ ಮೊನೋಲಿಥಿಕ್ ರಥ ಆ್ಯಂಡ್ ಮಂಟಪ ಫೌಂಡ್ ಆ್ಯಟ್ ಮಾಮಲ್ಲಪುರಂ. ಓಕೆ, ಮಾಮಲ್ಲಪುರಂ ರೀಸೆಂಟ್ಲಿ ನ್ಯೂಸ್ ಆಗಿದೆ, ಯಾಕಂದರೆ ಚೀನಾದವರು ಒಂದು ಭೇಟಿ ಆಗಿದ್ದಾರೆ ಇಲ್ಲಿ. ಓಕೆ, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮತ್ತು ಚೀನಾದ ಒಂದು ಪ್ರೆಸಿಡೆಂಟ್ ಏನಪ್ಪ ಅಂದರೆ ಇಲ್ಲಿ ಭೇಟಿ ಆಗಿದ್ದಾರೆ ಮಾಮಲ್ಲಪುರಂ ಅಥವಾ ಮಹಾಬಲಿಪುರಮಲ್ಲಿ ಇವರು ಭೇಟಿಯಾಗಿದ್ದರು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತದೆ, ಮಹಾಬಲಿಪುರಂ ಅಥವಾ ಮಾಮಲ್ಲಪುರಂ. ಓಕೆ, ಇಲ್ಲಿ ನಾವು ನೋಡ್ತೀವಿ ಒಂದು ಏಕಶಿಲೆಯ ರಥ ಮತ್ತು ಮಂಟಪಗಳನ್ನು ನೋಡ್ತೀವಿ. ಯಾರು ಕಟ್ಟಿಸಿದ್ದು ಅಂದರೆ ಮಾಮಲ್ಲ ಅಥವಾ ನರಸಿಂಹವರ್ಮನ್ ಒನ್ ಅವನು. ಓಕೆ, ದ ಮೊನೋಲಿಥಿಕ್ ರಥ ಆ್ಯಂಡ್ ಮಂಟಪ ಫೌಂಡ್ ಆಟ್ ಮಾಮಲ್ಲಪುರಂ. ನರಸಿಂಹವರ್ಮನ್ ಒನ್ took the credit for these wonderful architecture monuments ಅಂತ ಅಂದರೆ ಈ ಒಂದು ಶೈಲಿ ಏನು ಮಾಡ್ತಾನೆ, ಇವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಓಕೆ, ನೋಡಿ ಜಸ್ಟ್ ದ ಮೊನೋಲಿಥಿಕ್ ರಥಾಸ್ ಆರ್ ನೋನ್ ಆ್ಯಸ್ ದಿ ಪಂಚ ಪಾಂಡವ ರಥ. ಇವ್ರು ಏನು ಮಾಡಿದ್ರಪ್ಪ ಅಂದರೆ ಒಂದು ಐದು ಟೈಪ್ ಏನು ಮಾಡಿದ್ರು ಇವರು, ಒಂದು ಏಕಶಿಲೆ ರಥವನ್ನು ನಿರ್ಮಿಸಿದ್ರು. ಅದನ್ನೇನು ಕರೆದ್ರು ಇವರು ಪಂಚ ಪಾಂಡವರ ರಥಗಳಂತ ಕರೆದರು. ಓಕೆ, ನಾವು ನೋಡ್ತೀವಲ್ಲ, ಜಸ್ಟ್ ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಇದು ಒಂದು ಏಕಶಿಲೆ ರಥ, ಇದು ಒಂದು ಏಕಶಿಲೆ ರಥ. ಓಕೆ, ಇದೊಂದು ಏಕಶಿಲೆ ರಥ. ಈ ಥರ ಒಂದು ಏನಪ್ಪ ಅಂದರೆ 5 ಒಂದು ಏಕಶಿಲೆ ರಥನ ಇವರು ನಿರ್ಮಿಸಿದರು. ಓಕೆ, ಇದು ನಾವೇನು ಕರಿತೀವಿ, ಪಂಚ ಪಾಂಡವರ ಅಂತ ಕರೆದ್ವಿ. ಓಕೆ, ನೋಡಿ ಜಸ್ಟ್ ಒಂದು ಅರ್ಜುನ ರಥ ಯಾವ ಥರ ಇತ್ತು. ದ ಅರ್ಜುನ ರಥ ಕಂಟೈನ್ಸ್ ಆರ್ಟಿಸ್ಟಿಕಲಿ ಕಾರ್ವ್ಡ್ ಸ್ಕಲ್ಪ್ಚರ್ಸ್ ಆಫ್ ಶಿವ, ವಿಷ್ಣು, ಮಿಥುನ ಆ್ಯಂಡ್ ದ್ವಾರಪಾಲ. ಇವರೇನಪ್ಪ ಅದು ಒಂದು ಟೆಂಪಲಲ್ಲಿ ಜಸ್ಟ್ ಒಂದು ಏನೋ ಒಂದು ರಥದಲ್ಲಿ ಏನಪ್ಪ ಅಂದರೆ ಜಸ್ಟ್ ಯಾವ ಥರ ಒಂದು ನಿರ್ಮಿಸಿದ್ರು ಅಂದರೆ ಜಸ್ಟ್ ಒಂದು ಎಲ್ಲ ಒಂದು ಶಿವನು ಮತ್ತು ವಿಷ್ಣು ಮತ್ತು ಮಿಥುನ, ದ್ವಾರಪಾಲ ಇರುವಂಥ ಒಂದು ಆಲ್ಮೋಸ್ಟ್ ಒಂದು ಆ ಒಂದು ಟೆಂಪಲ್ ಏನು ಮಾಡಿದ್ರು, ಕೆತ್ತನೆ ಮಾಡ್ಕೊತ ಬಂದರು. ಒಂದು ರಥದಲ್ಲಿ ಕೆತ್ತನೆ ಮಾಡ್ಕೊತ ಬಂದರು. ಓಕೆ, ಇದನ್ನೇ ನೋಡ್ತೀವಿ. ಇದು ನಾವು ಈ ಒಂದು ರಥವನ್ನು ಏನು ದ್ರೌಪದಿ ರಥ ಅಂತ ಕರಿತೀವಿ. ಓಕೆ, ಈ ಥರ ಒಂದು ಒಬ್ಬೊಬ್ಬರಿಗೆ ಏನು ಮಾಡಿದ್ರು, ಇದು ಮಾಡ್ಕೊತ ಬಂದರು. ಓಕೆ, ನೋಡಿ ನೆಕ್ಸ್ಟ್ ಧರ್ಮರಾಜ ರಥ ವಿತ್ 3 ಸ್ಟೋರಿಡ್ ವಿಮಾನ ಆ್ಯಂಡ್ ಅ ಸ್ಕ್ವೇರ್ ಬೇಸ್. ಇವು ನೋಡಿ ಜಸ್ಟ್ ಒಂದು 3 ಸ್ಟೋರಿ ಒಂದು ವಿಮಾನ ಮಾಡಿದ್ರು. ಅಂದರೆ ಒಂದು ಜಸ್ಟ್ ಒಂದು ವಿಮಾನ ಅಂತ ಕರಿತೀವಿ, ಮೇಲೆ ಒಂದು ಶಿಖರ ಅಂತ ಕರಿತೀವಿ ನಾವು. ಅದನ್ನು ಒಂದು ಇಲ್ಲಿ ದ್ರಾವಿಡ ಸ್ಟೈಲ್ ಏನಪ್ಪ ನಾವು ವಿಮಾನ ಅಂತ ಕರಿತೀವಿ. ಮೇಲೆ ಒಂದು ಕಳಸ ಇರುವಂಥ ಒಂದು ಜಸ್ಟ್ ಒಂದು ಮಾಡಿರ್ತಾರಲ್ಲ. ಓಕೆ, ಅದನ್ನು ಒಂದು ವಿ ಶೇಪಲ್ಲಿ ಮಾಡಿರ್ತಾರಲ್ಲ. ಓಕೆ, ಮೇಲೆ ಒಂದು ಗೋಪುರ, ಅದನ್ನು ನಾವು ವಿಮಾನ ಅಂತ ಕರಿತೀವಿ. ಸೊ ಇವನೇನು ಮಾಡಿದ್ರು, ಧರ್ಮರಾಜ ರಥದಲ್ಲಿ 3 ಸ್ಟೋರಿ, ಒಂದು 3 ಸ್ಟೋರಿ 1, 2, 3. ಓಕೆ, ಈ ಥರ ಒಂದು 3 ಸ್ಟೋರಿನ ಇವರು ಕಟ್ಟಿಸ್ಕೊತ ಬಂದರು. ಓಕೆ, ಧರ್ಮರಾಜ ರಥ ನೋಡ್ಬೋದು ನಾವು. ಓಕೆ, ನೆಕ್ಸ್ಟ್ ದ ಭೀಮರಥ ಇಸ್ ದ ರೆಕ್ಟ್ಯಾಂಗುಲರ್ ಇನ್ ಪ್ಲ್ಯಾನ್ ಆ್ಯಂಡ್ ಹ್ಯಾಸ್ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಆಫ್ ಹರಿಹರ, ಬ್ರಹ್ಮ, ವಿಷ್ಣು, ಸ್ಕಂದ, ಅರ್ಧನಾರೀಶ್ವರ ಆ್ಯಂಡ್ ಶಿವ ಆ್ಯಸ್ ಗಂಗಾಧರ ಅಂತ. ನೋಡಿ ಈ ಒಂದು ಟೆಂಪಲಲ್ಲಿ, ಈ ಒಂದು ರಥದಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ನೋಡ್ಬೋದು, ಇದು ಭೀಮರಥ ಇದೊಂದು ಆಯತಕಾರದಲ್ಲಿತ್ತು ಮತ್ತು ಅಲ್ಲಿ ಒಂದು ಏನು ಮಾಡಿದ್ರು, ಆಲ್ಮೋಸ್ಟ್ ಒಂದು ಕೆತ್ತನೆ ಮಾಡಿದ್ರು ಈ ಒಂದು ಮೂರ್ತಿಗಳನ್ನ, ಹರಿಹರ, ಬ್ರಹ್ಮ, ವಿಷ್ಣು, ಸ್ಕಂದ, ಈ ಥರ ಒಂದು ಅವರು ಎಲ್ಲ ದೇವರುಗಳನ್ನ ಏನು ಮಾಡಿದ್ರು, ಕೆತ್ತನೆ ಮಾಡ್ಕೊತಾ ಬಂದಿದ್ರು. ಈ ಥರ ನಾವು ಒಂದು ಆರ್ಕಿಟೆಕ್ಚರ್, ಒಂದು ವಾಸ್ತುಶಿಲ್ಪ ನಾವು ನೋಡ್ತೀವಿ ಅಲ್ಲಿ ಕಂಚಿಯ ಒಂದು ಪಲ್ಲವರಲ್ಲಿ. ಓಕೆ, ನೋಡಿ ದ ಮಂಟಪಾಸ್ ಕಂಟೈನ್ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಆನ್ ಇಟ್ಸ್ ವಾಲ್ಸ್. ನೋಡಿ ಇನ್ನೂ ಏನಪ್ಪ ಅಂದರೆ ಇದು ರಥಗಳದು. ಇನ್ನು ಮಂಟಪಗಳು ಕೂಡ ಅವರು ಕೆತ್ತನೆ ಮಾಡ್ಕೊತ ಬಂದರು. ಮಂಟಪದ ಒಂದು ಗೋಡೆಯಲ್ಲಿ ಮಾಡಿದ್ರು ಒಂದು ಬ್ಯೂಟಿಫುಲ್ ಆಗಿ ಒಂದು ಏನಪ್ಪ ಅಂದರೆ ಒಂದು ಸಣ್ಣ ಒಂದು ಆಕೃತಿಗಳನ್ನ ಇವರು ಕೆತ್ತನೆ ಮಾಡ್ಕೊತ ಬಂದರು. ದ ಮೋಸ್ಟ್ ಪಾಪ್ಯುಲರ್ ಆಫ್ ದಿಸ್ ಮಂಟಪ ಆರ್ ಮಹಿಷಾಸುರ ಮರ್ದಿನಿ ಮಂಟಪ, ತ್ರಿಮೂರ್ತಿ ಮಂಟಪ ಆ್ಯಂಡ್ ವರಾಹ ಮಂಟಪ. ಅದರಲ್ಲಿ ಫೇಮಸ್ ಯಾವಪ್ಪ ಅಂದರೆ ಮಹಿಷಾಸುರ ಮರ್ದಿನಿ ಅಂತ ಇದು ಒಂದು ಐತಿ, ತಿರುಮೂರ್ತಿ ಅಂತಂದು ಒಂದು ಐತಿ, ಇನ್ನೊಂದೇನಪ್ಪ ಅಂದರೆ ವರಾಹ ಅಂತ ಒಂದು ಮಂಟಪಗಳು ನಾವು ನೋಡ್ತೀವಿ. ಓಕೆ, ಅಲ್ಲಿ ಒಂದು ಸುಂದರವಾಗಿರುವಂಥದ್ದು ಈ ಥರ ಒಂದು ಕೆತ್ತನೆ ಮಾಡ್ಕೊತ ಬಂದರು. ಇದು ನೋಡ್ತೀವಿ ನಾವು ಮಂಟಪ ಒಂದು ಗೋಡೆಯಲ್ಲಿ ಏನಪ್ಪ ಅಂದರೆ ಈ ಥರ ಒಂದು ನಾವು ಕೆತ್ತನೆ ಮಾಡೋದು ಒಂದು ಶೈಲಿ ನೋಡ್ಕೊತ ಬರ್ತೀವಿ. ಓಕೆ,
ನೋಡಿ ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದಿ ಮಾಮಲ್ಲ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಈಸ್ ಓಪನ್ ಆರ್ಟ್ ಗ್ಯಾಲರಿ. ಓಪನ್ ಆರ್ಟ್ ಗ್ಯಾಲರಿ ಇದು ನೋಡ್ತೀವಲ್ಲ ನಾವು, ಇದನ್ನು ಜಸ್ಟ್ ನೋಡ್ತೀವಲ್ಲ, ಇದು ನಾವು ಏನು ಕರಿತೀವಿ, ಓಪನ್ ಆರ್ಟ್ ಗ್ಯಾಲರಿ ಅಂತ ಕರಿತೀವಿ. ಓಪನ್ ಆರ್ಟ್ ಗ್ಯಾಲರಿ. ಓಕೆ. ಹಾಂ. The fall of river Ganga from the head of Lord Shiva and the Bhagirath penance or ಅರ್ಜುನ ಪಿನನ್ಸ್ ಆರ್ ನೋಟೇಬಲ್ ಅಮಾಂಗ್ ದೆಮ್. ನೋಡಿ ಜಸ್ಟ್ ಅದರಲ್ಲಿ ಏನಪ್ಪ ಅಂದರೆ ಎಲ್ಲ ಒಂದು ಸಣ್ಣ 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 ಒಂದು ಆಕೃತಿಗಳನ್ನ ಇವರು ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ನೋಡಿ ಆನಿದೆ. ಓಕೆ. ಸಣ್ಣ 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 ಒಂದು ಆಕೃತಿಗಳ ಒಂದು ದೇವರಗಳನ್ನ ಇವರು ನಿರ್ಮಿಸಿ ಮಾಡ್ಕೊಂಡು ಬಂದಿದ್ದಾರೆ, ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಓಕೆ. ಸಣ್ಣ 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 ದೇವರಗಳು. ಅದರಲ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ಅಬ್ಸರ್ವ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಈ ಒಂದು ಪಾರ್ಟ್ನ ನಾವು ಎನ್ಲಾರ್ಜ್ ಮಾಡಿದರೆ ನಮಗೆ ಗೊತ್ತಾಗ್ತೈತಿ ಇವರು ಜಸ್ಟ್ ಒಂದು ಒಬ್ಬೊಬ್ಬರು ಏನು ಮಾಡಿದ್ರೆ ಅದು ಒಬ್ಬರು ತಿಳಿದಂಗೆ ಹೇಳ್ಕೊಂಡಿದ್ದಾರೆ. ಜಸ್ಟ್ ನಾನು ಇಲ್ಲಿ ಅದನ್ನು ಎನ್ಲಾರ್ಜ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಓಕೆ. ಹಾಂ. ನೋಡಿ ಇದನ್ನು ಒಬ್ಬ ಏನು ಕರೆದಪ್ಪ ಅಂದರೆ ಇವರು ಈ ಒಂದು ದೇವರನ್ನು ಶಿವ ಅಂತ ಕರೆದ. ಇವನು ಇಲ್ಲಿ ನಿಂತಿರುವ ಒಬ್ಬ ಯೋಗಿ ಏನಪ್ಪ, ಇವನು ಒಂದು ಭಗೀರಥ ಅಂತ ಕರೆದ್ರು. ಒಬ್ಬರು ಏನು ಮಾಡಿದರು, ಭಗೀರಥ ಅಂತ ಕರೆದ್ರು. ಯಾಕೆಂದರೆ ಭಗೀರಥ ಏನು ಮಾಡಿದ, ಒಂದು ಋಷಿಮುನಿ. ಇವನು ಕೂಡ ಒಂದು ಋಷಿಮುನಿ. ಇವನೇನು ಮಾಡಿದ, ತಪಸ್ಸು ಮಾಡಿದ. ಯಾಕೆ, ಶಿವನಿಗೋಸ್ಕರ ತಪಸ್ಸು ಮಾಡಿದ. ಯಾಕಪ್ಪ ಅಂದರೆ ಒಂದು ಭಗೀರಥ ಏನು ಮಾಡಿದ, ಜಸ್ಟ್ ಆ ಒಂದು ಶಿವನಿಗೆ ಏನು ಮಾಡಿದ, ಶಿವನೇ ನೀನೇನು ಮಾಡಬೇಕು, ನನಗೆ ಗಂಗಾ ನದಿಯನ್ನು ನೀನು ಸ್ವರ್ಗದಲ್ಲಿರುವ ಗಂಗಾ ನದಿಯನ್ನು ನೀನು ನನಗೆ ಭೂಮಿಗೆ ಹರಿಸಬೇಕು ಅಂತ. ಯಾಕಪ್ಪ ಅಂದರೆ ಅವನಿಗೊಂದು ಏನಿತ್ತು, ಒಂದು ಶಾಪ ಇತ್ತು. ಯಾಕಂದರೆ ಆ ಒಂದು ವಿವಾದನಲ್ಲ, ಯಾರು ಭಗೀರಥನ ಒಂದು ಫ್ಯಾಮಿಲಿ ಇದೆಯಲ್ಲ, ಭಗೀರಥನ ಫ್ಯಾಮಿಲಿ ಏನು ಮಾಡಿತ್ತು, ಮಹರ್ಷಿ ಮುನಿ ಅವನ ಒಂದು ತಪಸ್ಸಿನಲ್ಲಿ ಏನು ಮಾಡಿತ್ತು, ತಪಸ್ಸು ಮಾಡಬೇಕಾದ್ರೆ ಅವಂಗೆ ಒಂದು ಭಂಗ ಮಾಡಿತ್ತು. ಅವನು ಏನಪ್ಪ ಅಂದರೆ ಇಕ್ಷ್ವಾಕು ಅಂತ ಕರಿತಾವೆ. ಇಕ್ಷ್ವಾಕು ಡಿನಾಸ್ಟಿ ಅಥವಾ ಇಕ್ಷ್ವಾಕು ಸಾಮ್ರಾಜ್ಯ. ಆ ಒಂದು ಸಾಮ್ರಾಜ್ಯ ಏನು ಮಾಡಿತ್ತು, ಇವನ ಒಂದು ಕುಟುಂಬ ಏನು ಮಾಡಿತ್ತು, ಜಸ್ಟ್ ಒಂದು ಋಷಿಮುನಿ, ಯಾರು ಮಹರ್ಷಿ ಋಷಿಮುನಿಗೆ ಭಂಗ ಮಾಡಿತ್ತು. ಒಂದು ತಪಸ್ಸು ಮಾಡುವ ಭಂಗ ಮಾಡಿತ್ತು. ಅವನು ಏನು ಮಾಡಿದ, ಶಾಪ ಹಾಕಿದ್ದ. ಏನು ಮಾಡಿದ, ಜಸ್ಟ್ ನೀವು ಬೂದಿಯಾಗಿ ಹೋಗಿರಿ, ಮತ್ತು ನಿಮ್ಮ ಒಂದು ಆತ್ಮ ಏನಪ್ಪ ಅಂದರೆ ಮೋಕ್ಷ ತಗೋಬಾರ್ದು ಅಂತ ಹೇಳಿದ್ದ. ಬಟ್ ಅದಕ್ಕೊಂದು ಮೋಕ್ಷ ತಗೋಬೇಕಂತ ಚಾನ್ಸ್ ಇದ್ರೂ ಕೂಡ ಏನಪ್ಪ ಅಂದರೆ ಜಸ್ಟ್ ನೀವು ಗಂಗಾ ನದಿಯನ್ನು ನೀವು ಅದರಲ್ಲಿ ನಿಮ್ಮ ಒಂದು ಬೂದಿಯನ್ನು ಏನು ಮಾಡಬೇಕು, ಬಿಟ್ಟು ಬರಬೇಕು ಅಂತ ಇವನು ಹೇಳಿದ್ದ, ಯಾರು ಮಹರ್ಷಿ ಮುನಿ. ಸೊ ಇವನೇನು ಮಾಡಿದ, ತಪಸ್ಸು ಮಾಡಿ ಶಿವನನ್ನು ಕಂಡುಕೊಂಡು ನೀನು ನನ್ನ ತಪಸ್ಸಿಗೆ ಏನಪ್ಪ ಅಂದರೆ ಒಂದು ಗಂಗಾ ನದಿನ ಏನಪ್ಪ ಅಂದರೆ ಇದು ಗಂಗಾ ನದಿಯನ್ನು ನೀವು ಭೂಮಿಗೆ ಹರಿಸಬೇಕು. ಅದರಲ್ಲಿ ನನ್ನ ಬೂದಿಯನ್ನು, ನಮ್ಮ ಕುಟುಂಬದವರ ಬೂದಿಯನ್ನು ನಾನು ಅದರಲ್ಲಿ ಬಿಡ್ತೀನಿ. ಸೊ ಅವರೊಂದು ಆತ್ಮ ಏನಪ್ಪ ಅಂದರೆ ಮೋಕ್ಷ ಆಗ್ತೈತಿ ಅಂತ ಒಂದು ಜಸ್ಟ್ ಒಂದು ಇದನ್ನು ಒಂದು ಡಿಪಿಕ್ಟ್ ಮಾಡ್ತಾರೆ. ಕೆಲವೊಬ್ಬರು ಈ ಥರ ಒಂದು ಕಥೆಯನ್ನು ಹೇಳಿದರೆ, ಇನ್ನೊಬ್ಬರು ಏನಪ್ಪ ಅಂದರೆ ಅರ್ಜುನ ಏನು ಮಾಡ್ತಾನೆ, ಶಿವನಿಗೆ ಒಂದು ತಪಸ್ಸನ್ನು ತಗೋತಾನೆ. ತಪಸ್ಸು ಅಂದರೆ ಒಂದಿಷ್ಟೊಂದು ಯುದ್ಧ, ಇವು ವೆಪನ್ಸ್ ಇರ್ತಾವಲ್ಲ, ಅವನಿಗೆ ಒಂದು ಪಾಶುಪತಾಸ್ತ್ರ ತಗೋಬೇಕಲ್ಲ, ಪಾಶುಪತಾಸ್ತ್ರನ ತಗೊಳ್ಳೋಕ್ಕೆ ಏನು ಮಾಡ್ತಾನೆ ಅರ್ಜುನ, ಒಂದು ಕಠಿಣವಾದಂಥ ಒಂದು ತಪಸ್ಸನ್ನು ಮಾಡ್ತಾನೆ. ಸೊ ಇದು ಕೂಡ ಒಂದು ಈ ಥರ ನಾವು ಏನು ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ಥರ ಒಂದು ಉಲ್ಲೇಖನ ಮಾಡ್ತಾರೆ. ಓಕೆ. ಜಸ್ಟ್ ನಿಮಗೆ ಒಂದು ಇದು ಹೇಳಬೇಕಾಗಿತ್ತು. ಓಕೆ. ಈ ಥರ ಒಂದೇನಪ್ಪ ಅಂದರೆ ಒಂದು ಡಿಫ್ರೆಂಟ್ ಸ್ಟೋರಿನ ಇವರು ಬಿಲ್ಡ್ ಮಾಡ್ಕೊತ ಬಂದರು. ಓಕೆ. ಇದರಲ್ಲಿ ನಾವು ಹಲವಾರು ಸ್ಟೋರಿ ನಾವು ನೋಡ್ಕೊತ ಬರ್ತೀವಿ. ಈ ಒಂದು ಓಪನ್ ಆರ್ಟ್ ಗ್ಯಾಲರಿ ಅಂತ. ಓಕೆ. ಹಾಂ. ನೆಕ್ಸ್ಟ್ ನೋಡಿ, ರಾಜಸಿಂಹ ಇಂಟ್ರೊಡ್ಯೂಸ್ಡ್ ದ ಸ್ಟ್ರಕ್ಚರಲ್ ಟೆಂಪಲ್ಸ್. ಏನು ಮಾಡಿದ, ನೆಕ್ಸ್ಟ್ ರಾಜಸಿಂಹ ಅಥವಾ ನರಸಿಂಹವರ್ಮನ್ 2 ಏನು ಮಾಡಿದ್ರು, ಎಷ್ಟೊಂದು ನಾವು ನೋಡಿದ್ವಲ್ಲ, ಫಸ್ಟು ಮೊನೋಲಿಥಿಕ್ ಇತ್ತು, ನೆಕ್ಸ್ಟು ಏಕಶಿಲಾ ರಥ, ಆಮೇಲೆ ವೆಲ್ ಸ್ಟ್ರಕ್ಚರ್ಡ್ ಟೆಂಪಲ್. ಈಗ ನಾವು ನೋಡ್ತೀವಲ್ಲ ಮಾಡರ್ನ್ ಡೇ ಟೆಂಪಲ್ನ ಅವನು ಏನು ಮಾಡಿದ, ರಾಜಸಿಂಹನ ಇಂಟ್ರೊಡ್ಯೂಸ್ ಮಾಡಿದ. ದೀಸ್ ಟೆಂಪಲ್ಸ್ ವರ್ ಬಿಲ್ಟ್ ಬೈ ಯೂಸಿಂಗ್ ಸಾಫ್ಟ್ ಸ್ಯಾಂಡ್ ರಾಕ್ಸ್. ಅಲ್ಲಿರುವಂಥ ಒಂದು ಮೃದುವಾದಂಥ ಒಂದು ಮರಳು ಬಂಡೆನ ಇವರು ನಿರ್ಮಾಣ ಮಾಡ್ಕೊತ ಬಂದರು. ಅದರಲ್ಲಿ ಕಟ್ಟಡಕ್ಕೆ ಮೃದುವಾದಂಥ ಒಂದು ಮರಳು ಬಂಡೆನ ಇವರು ತಗೊಂಡ್ರು. ಓಕೆ. ದ ಕೈಲಾಸನಾಥ ಟೆಂಪಲ್ ಅಟ್ ಕಂಚಿ ಆ್ಯಂಡ್ ದ ಶೋರ್ ಟೆಂಪಲ್ ಅಟ್ ಮಾಮಲ್ಲಪುರಂ ರಿಮೇನ್ ದ ಫಸ್ಟ್ ಫೈನೆಸ್ಟ್ ಎಕ್ಸಾಂಪಲ್ ಆಫ್ ದಿ ಅರ್ಲಿ ಸ್ಟ್ರಕ್ಚರಲ್ ಟೆಂಪಲ್ ಆಫ್ ದಿ ಪಲ್ಲವ. ನೋಡಿ ಅದರಲ್ಲಿ ಒಂದು ಸ್ಟ್ರಕ್ಚರಲ್ ಟೆಂಪಲಲ್ಲಿ ಎರಡು ಉದಾಹರಣೆ ಯಾವಪ್ಪ ಅಂದರೆ, ಫಸ್ಟು ಕೈಲಾಸನಾಥ ಟೆಂಪಲ್. ಓಕೆ. ಕಾಂಚಿಯಲ್ಲಿರುವಂಥ ಒಂದು ಕೈಲಾಸನಾಥ ಟೆಂಪಲ್, ಇನ್ನೊಂದು ಶೋರ್ ಟೆಂಪಲ್, ಒಂದು ಏನಪ್ಪ ಅಂದರೆ ಮಾಮಲ್ಲಪುರದಲ್ಲಿರುವಂಥ ಕಡಲ ತೀರ ದೇವಸ್ಥಾನ. ಓಕೆ. ಅವು ಏನಪ್ಪ ಅಂದರೆ ಎರಡು ಒಂದು ಸ್ಟ್ರಕ್ಚರಲ್ ಟೆಂಪಲ್ ಆಗಿದಾವೆ. ಅರ್ಲಿ ಪಲ್ಲವದಲ್ಲಿ ಸ್ಟ್ರಕ್ಚರಲ್ ಟೆಂಪಲ್ ಆಗಿದಾವೆ. ದ ಕೈಲಾಸನಾಥ ಟೆಂಪಲ್ ಆಟ್ ಕಂಚಿ ಈಸ್ ದ ಗ್ರೇಟೆಸ್ಟ್ ಆರ್ಕಿಟೆಕ್ಚರಲ್ ಮಾಸ್ಟರ್ ಪೀಸ್ ಆಫ್ ದಿ ಪಲ್ಲವ ಆರ್ಟ್. ಅದರಲ್ಲಿ ಏನಪ್ಪ ಅಂದರೆ ಫಸ್ಟ್ ಮಾಸ್ಟರ್ ಪೀಸ್ ಯಾವ ಅಂದರೆ ಕಾಂಚಿಯಲ್ಲಿರುವಂಥ ಒಂದು ಕೈಲಾಸನಾಥ ಟೆಂಪಲ್. ಅದು ಒಂದು ವೆಲ್ ಸ್ಟ್ರಕ್ಚರ್ಡ್ ಆಗಿದೆ, ಒಂದು ಆರಾಮೊಂದು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡ್ಕೊತ ಬಂದಿದ್ದಾರೆ. ಓಕೆ. ನೀವು ನೋಡ್ಬೋದು, ಎಷ್ಟು ಅಬ್ಸರ್ವ್ ಮಾಡ್ಬೋದು. ಇದು ಮಹಾಬಲಿಪುರಂದಲ್ಲಿರುವಂಥ ಒಂದು ಶೋರ್ ಟೆಂಪಲ್. ಓಕೆ. ಕಡಲ ತೀರದ ದೇವಸ್ಥಾನ ಅದು, ಇದು ಮಹಾಬಲಿಪುರಂದಲ್ಲಿದೆ. ಇನ್ನು ಕಂಚಿಯಲ್ಲಿರುವಂಥ ಒಂದು ಕೈಲಾಸನಾಥ ಟೆಂಪಲ್. ಓಕೆ. ಹಾಂ.
ನೀವು ನೋಡ್ಬೋದು, ಜಸ್ಟ್ ನೋಡ್ಬೋದು ಯಾವ ಥರ ಒಂದು ಅವರ ಒಂದು ಕಲೆಗೆ ಯಾವ ಥರ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತ ನೀವು ಜಸ್ಟ್ ನೀವು ಇದರಲ್ಲಿ ನೋಡ್ಕೊತ ಹೋಗ್ಬೋದು. ಓಕೆ, ಹಾಂ. ನೆಕ್ಸ್ಟ್ ನೋಡಿ ನಂದಿವರ್ಮನ್ ಸ್ಟೈಲ್ ಅಂತ. ನೆಕ್ಸ್ಟ್ ಬರುವಂಥ ಒಂದು ರಾಜ ಯಾರಪ್ಪ ಅಂದರೆ ನಂದಿವರ್ಮನ್ ಸ್ಟೈಲ್. ದ ಲಾಸ್ಟ್ ಸ್ಟೇಜ್ ಆಫ್ ಪಲ್ಲವ ಆರ್ಕಿಟೆಕ್ಚರ್ ಈಸ್ ಆಲ್ಸೋ ರಿಪ್ರೆಸೆಂಟೆಡ್ ಬೈ ದ ಸ್ಟ್ರಕ್ಚರಲ್ ಟೆಂಪಲ್ಸ್ ಬಿಲ್ಡ್ ಬೈ ದಿ ಲೇಟರ್ ಪಲ್ಲವ. ಇವರು ಏನು ಮಾಡಿದ್ರು, ಆಲ್ಮೋಸ್ಟ್ ಒಂದು ಸ್ಟ್ರಕ್ಚರಲ್ ಟೆಂಪಲ್ನ ಒಂದು ಆ ಥರ ಒಂದು ನಿರ್ಮಾಣ ಮಾಡ್ಕೊತ ಬಂದರು. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ವೈಕುಂಠ ಪೆರುಮಲ್ ಟೆಂಪಲ್ ಅಟ್ ಕಾಂಚೀಪುರಂ. ಅಲ್ಲಿ ನೋಡ್ಬೋದು ಫಸ್ಟ್ ನಾವು ಅದರಲ್ಲಿರುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ ಕಾಂಚೀಪುರಮಲ್ಲಿ. ಅಗೇನ್ ಕಾಂಚೀಪುರಮಲ್ಲಿರುವಂಥ ಒಂದು ವೈಕುಂಠ ಪೆರುಮಲ್, ಒಂದು ವೈಕುಂಠನ ನಿಲಯ ಅಂತ ಕರಿತೀವಿ, ವೈಕುಂಠ ನಿಲಯ ಅಥವಾ ಒಂದು ವೈಕುಂಠ ದೇವಾಲಯ ಅಂತ ಹೇಳ್ಬೋದು. ಸೊ ಅಲ್ಲಿ ಒಂದು ದೇವಾಲಯ ಮಾಡಿದ್ರು, ಜಸ್ಟ್ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡ್ಕೊತ ಬಂದರು. ಓಕೆ, ಜಸ್ಟ್ ನೋಡ್ತೀವಲ್ಲ ಇದನ್ನು, ಇದು ವೈಕುಂಠ ಪೆರುಮಲ್ ಟೆಂಪಲ್. ಓಕೆ, ವೈಕುಂಠ ಪೆರುಮಲ್ ಟೆಂಪಲ್. ಓಕೆ, ಈ ಥರ ಇವರು ಕಲೆಗೆ ಒಂದು ಬಹಳ ಪ್ರೋತ್ಸಾಹ ನೀಡಿದರು. ಹಾಂ, ನೆಕ್ಸ್ಟ್ ಫೈನ್ ಆರ್ಟ್ಸ್ ಒಂದು ಏನಪ್ಪ ಅಂದರೆ ಲಲಿತ ಕಲೆ ಅಂತ ಕರಿತೀವಿ ನಾವು. ಮ್ಯೂಸಿಕ್, ಡಾನ್ಸ್, ಪೇಂಟಿಂಗ್ ಆ್ಯಂಡ್ ಹ್ಯಾಡ್ ಆಲ್ಸೋ ಡೆವಲಪ್ಡ್ ಅಂಡರ್ ದಿ ಪ್ಯಾಟ್ರೋನೇಜ್ ಆಫ್ ಪಲ್ಲವ. ಇವು ಜಸ್ಟ್ ಒಂದು ಕಲೆ ಒಂದು ವಾಸ್ತುಶಿಲ್ಪಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ, ಇನ್ನು ಒಂದು ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪೇಂಟಿಂಗ್, ಅಲ್ಲೇನಪ್ಪ ಅಂದರೆ ಇವರು ಕೂಡ ಏನಪ್ಪ ಅಂದರೆ ಜಸ್ಟ್ ಒಂದು ಪ್ರೋತ್ಸಾಹನ ಮಾಡಿದರು. ದ ಆಳ್ವರಾಸ್ ಆ್ಯಂಡ್ ನಯನಾರ್ಸ್ ಕಂಪೋಸ್ಡ್ ದೇರ್ ಹಿಮ್ಸ್ ಇನ್ ವೇರಿಯಸ್ ಮ್ಯೂಸಿಕಲ್ ನೋಟ್ಸ್. ನಾವು ನೋಡ್ತೀವಿ ಆಳ್ವರು ವೈಷ್ಣವ, ಇನ್ನು ನಯನಾರ್ಸ್ ಏನಪ್ಪ ಅಂದರೆ ಶಿವ ಭಕ್ತ ಆಗಿದ್ರು, ಶೈವೈಟ್ಸ್ ಆದರೆ ಆಳ್ವರ್ಸ್ ಏನಂದ್ರು ವೈಷ್ಣವೈಟ್ಸ್ ಆಗಿದ್ರು. ಓಕೆ, ಇವ್ರು ಏನು ಮಾಡಿದ್ರು, ಅವರೊಂದು ಜಸ್ಟ್ ಒಂದು ಸ್ತುತಿಗೀತೆಗಳನ್ನ ಇವರು ರಚನೆ ಮಾಡ್ಕೊತ ಬಂದರು, ಸ್ತುತಿಗೀತೆಗಳನ್ನ. ಓಕೆ, ಡ್ಯಾನ್ಸ್ ಆ್ಯಂಡ್ ಡ್ರಾಮಾ ಆಲ್ಸೋ ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆ ಒಂದು ಟೈಮ್ ಪೀರಿಯಡಲ್ಲಿ ಏನಂದರೆ ಜಸ್ಟ್ ಒಂದು ನೃತ್ಯ ಮತ್ತು ನಾಟಕಗಳು ಜಸ್ಟ್ ಒಂದು ಬೆಳಕು ಅಂತ ಬಂದವು. ದ ಸ್ಕಲ್ಪ್ಚರ್ಸ್ ಆಫ್ ದಿಸ್ ಪೀರಿಯಡ್ ಡಿಪಿಕ್ಟ್ ಮೆನಿ ಡ್ಯಾನ್ಸಿಂಗ್ ಪೋಸ್ಚರ್ಸ್. ದ ಸಿತ್ತನವಾಸಲ್ ಪೇಂಟಿಂಗ್ಸ್ ಬಿಲಾಂಗ್ ಟು ದಿಸ್ ಪೀರಿಯಡ್. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಹಲವಾರು ಕೆತ್ತನೆ ಮಾಡ್ಕೊತ ಬಂದರು, ಒಂದು ನೃತ್ಯದ ಭಂಗಿಯನ್ನು ಏನು ಮಾಡ್ಕೊಂಡ್ರು, ಕೆತ್ತನೆ ಮಾಡ್ಕೊತ ಬಂದರು. ಮತ್ತು ಸಿತ್ತನವಾಸಲ್ ಪೇಂಟಿಂಗ್ ಅಂತ ಜಸ್ಟ್ ನೀವು ಅರ್ಥ ಮಾಡ್ಬೋದು, ಸಿತ್ತನವಾಸಲ್ ಪೇಂಟಿಂಗ್ಸ್ ಈಸ್ ಬಿಲಾಂಗ್ ಟು ದಿಸ್ ಪೀರಿಯಡ್. ನೋಡಿ, ಇದು ಒಂದು ಪೇಂಟಿಂಗ್ ಏನಪ್ಪ ಅಂದರೆ ಇದು ಜೈನ್ಸ್ ಪೇಂಟಿಂಗ್ ಆಗಿದೆ. ಜೈನರ ಕಾಲದಲ್ಲಿ ಈ ಒಂದು ಜೈನರ ಒಂದು ಧರ್ಮ ಏನಿರ್ತಾವಲ್ಲ ಅವರ ಒಂದು ಧರ್ಮ ಒಂದು ಆಚರಣೆ ಜಸ್ಟ್ ಒಂದು ಆ ಒಂದು ಪೇಂಟಿಂಗ್ಸ್ನಲ್ಲಿ ನಾವು ನೋಡ್ಬೋದು. ಜೈನರ ಕಾಲದಲ್ಲಿ ಇರುವಂಥ ಒಂದು ಸಿತ್ತನವಾಸಲ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಹಾಂ. ಓಕೆ, ಈ ಒಂದು ಚಾಪ್ಟರ್ ಈಗ ಕಂಪ್ಲೀಟ್ ಆಗಿ ನಾನು ಮುಗಿಸಿದೆ. ಪಲ್ಲವರು ಒಂದು ಅವರ ಒಂದು ಯಾವ ಥರ ಒಂದು ಪೊಲಿಟಿ ಇತ್ತು ಮತ್ತು ಅವರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು ಮತ್ತು ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ಕೊಟ್ಟಿರೋದನ್ನು ನಾನು ಜಸ್ಟ್ ಸಿಂಪಲ್ ಆಗಿ ಡಿಸ್ಕಸ್ ಮಾಡ್ಕೊತ ಬಂದೀನಿ. ಓಕೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಓಕೆ, ಯಾವ ಥರ ಅಂದರೆ ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗದ ಪಕ್ಷದಲ್ಲಿ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಹಾಯ ಸೂಚಿಸಬಹುದು. ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫಾರ್ಮ್ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವು ಇಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಕ್ಕಳೇ ಒಂದು ಜಾಯಿನ್ ಆಪ್ಷನ್ ಇದೆ, ಅದು ಕ್ಲಿಕ್ ಮಾಡಿ ಸಾಕು ನಿಮ್ಮೊಂದು ಪೇಜ್ ಬರ್ತೈತಿ. ಓಕೆ, ಹಾಂ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.